ಶಾಸಕರೇ ಹಾಗೂ ವೇದಿಕೆಯಲ್ಲಿ ಅಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಅಧಿಕಾರಿ ವೃಂದದವರೇ, ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಏನಿವತ್ತಿನ ದಿವಸ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ. ನಾನು ಒಂದೇ ಒಂದು ಮಾತನ್ನು ಮುಗಿಸ್ತೀನಿ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಒಂದು ಮಾತಿದು. ಅಂತ ಒಂದಿದನ್ನ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಅದನ್ನ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದು ಇತಿಹಾಸದ ಉದ್ದಕ್ಕೂ ಹೆಸರಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಆ ಕಾರ್ಯಕ್ರಮ ಇತಿಹಾಸದಲ್ಲಿ ಉಳಿತದೆ. ಹಂಗಾಗಿ ಬಾಬಾ ಸಾಹೇಬರ ಒಂದು ಇದನ್ನ ತಿಳ್ಕೊಂಡು ನಾವು ಇವತ್ತೇನು ಈ ಒಂದು ಜಾಗವನ್ನ ನನ್ನ ಹಿತೈಷಿಗಳು, ನನ್ನ ಒಡನಾಡಿಗಳು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಏನು ಇದನ್ನ ಇವತ್ತು ಉಳಿಸ್ಕೊಂಡಿದಾರೋ, ಇದು ಉದ್ದಗಲಕ್ಕೂ ಏನು ನಾವು ಏನ್ ಹೇಳ್ತೀವಿ, ಆಕಾಶದ ಉದ್ದಗಲಕ್ಕೂ ಏನು ನಕ್ಷತ್ರಗಳು ಇರ್ತಾವೋ ಆ ರೀತಿ ನಕ್ಷತ್ರಗಳ ರೀತಿಯಲ್ಲಿ ಈ ಜಾಗವನ್ನ ಪತ್ತೆ ಹಚ್ಚಿ ಅವ್ರದೇ ಆದಂತ ರೀತಿಯಲ್ಲಿ ಸ್ವಂತ ಖರ್ಚುಗಳನ್ನ ಇಟ್ಟು ಹಲವಾರು ರೀತಿಯ ಮಾತುಗಳನ್ನು ಸಹ ಬಂದವು, ನನವರೆಗೂ ಬಂದವು. ಅದನ್ನ ವಾಪಸ್ ಬಿಡಿಸ್ಬೇಕು, ಆ ಜಾಗವನ್ನ ಮತ್ತೆ ಏನೋ ಮಾಡ್ಬೇಕು, ಯಾವ ರೀತಿ ನಾವು ಮಾಡ್ಬೇಕು ಅಂತೇಳಿ ನಾನು ಪ್ರತಿನಿತ್ಯನೂ ನಮ್ಮ ಭಾವನ ಜೊತೆ ನಾನು ಇವುಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಭಾವ ಹಿಂಗ ಆಗ್ತಾ ಇದೆ, ಆ ಜಾಗಕ್ಕೆ ಇಂತ ಪ್ರಾಬ್ಲಮ್ ಹುಟ್ಟಾಕೊಳ್ತಾ ಇದಾರೆ, ಅದು ಇದು ಅಂತ. ನಾವು ಏನಾದ್ರೆ ಕೂಡ ಈ ಜಾಗವನ್ನು ಉಳಿಸ್ಬೇಕನ್ನೋದೇ ಎಲ್ರ ಗುರಿ ಆಗಿತ್ತು. ಅದ್ರ ಜೊತೆಗೆ ಮೈನಸ್ ಪ್ಲಸ್ ಎರಡೂ ಇರ್ತವೆ. ಕೆಲವರೆಲ್ಲಾನು ಹೇಳ್ತಾ ಇದ್ರು, ಸುಮಾರು ಜನ ಏನಣ್ಣ ಟೌನ್ ಬಿಟ್ಬಿಟ್ಟು ನಮ್ಮನ್ನ ಎಲ್ಲೋ ಎತ್ಕೊಂಡು ಹೋಗ್ಬಿಟ್ಟು ಕೊನೆಯಲ್ಲಿ ಹಾಕ್ಬಿಡ್ತಾ ಇದಾರಲ್ಲ. ಅದಕ್ಕೆ ನಾವು ಕೆಲವಾರು ಮಾತುಗಳನ್ನು ಹೇಳ್ಕೊಳ್ತಾ ಇದ್ವಿ. ಇವತ್ತು ನಾವು ಕೋಲಾರ ಮುಳಬಾಗ್ಲಿಂದ ಹೋಗಿ ಕೋಲಾರಲ್ಲಿ ಹೋಗಿ ನಾವು ಕಾರ್ಯಕ್ರಮಗಳು ಮಾಡ್ಕೊಳ್ಳಲ್ವಾ, ಇಲ್ಲ ಇಲ್ಲಿಂದ ಹೋಗಿ ಟೇಕಲಲ್ಲಿ ಮಾಡ್ಕೊಳ್ಳಲ್ವಾ, ಇಲ್ಲಿಂದ ಮಾಲೂರಿಗೆ ಹೋಗಿ ಮಾಡ್ಕೊಳ್ಳಲ್ವಾ ಅನ್ನೋ ಮಾತುಗಳನ್ನು ಸಹ ನಾವು ಚರ್ಚೆ ಮಾಡಿದೀವಿ. ಇದು ಎಂತ ಇದಾದ್ರೆ ಕೂಡ ಇದು ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಭೂಮಿ. ಇದು ಈ ಜಾಗ ಅಂತ ಜಾಗ ಆಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಿಗೆ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಇತಿಹಾಸವನ್ನ ಮರೆಯಲಾರದಂತ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನ ಸಮುದಾಯನೇ ಅಲ್ಲ, ಎಲ್ಲಾ ಸಮುದಾಯಕ್ಕೂ ಏನು ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ, ಎಲ್ಲಾ ಸಮುದಾಯಕ್ಕೂ ಒಳಪಡೋಂಗೆ ಈ 4 ಎಕರೆಯನ್ನು ಅಭಿವೃದ್ಧಿಪಡಿಸಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಇಲ್ಲಿ ಒಂದು ಹೈವೇಗೆ ತಕ್ಕಂತ ಒಂದು ಮ್ಯೂಸಿಯಂ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಟ್ಟು ಒಂದು ಹೆಸರು ಗಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.